ಫ್ರೆಂಡ್ಸ್, ದ ಹಿಂದೂನಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿತ್ತು. ಅದೇನೆಂದರೆ ಕ್ಯಾಬಿನೆಟ್ ಅಪ್ರೂವ್ಸ್ ಅ ಸ್ಕೀಮ್ ಟು ಪ್ರಮೋಟ್ ದಿ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ಸ್ ಅಂತೇಳಿ. ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಸ್ಕೀಮ್ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಲಾಗಿದೆ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನಾ ಅಂತೇಳಿ. ಇದನ್ನು KS ಪ್ರಿಲಿಮ್ಸಲ್ಲೂ ಕೇಳಲಾಗಿದೆ, ಮತ್ತೆ ಏನಂದರೆ KE ಎಕ್ಸಾಮ್ಸಲ್ಲೂ ಕೇಳಲಾಗಿದೆ. ಸೊ ಅದೇ ರೀತಿ ಈಗೇನು ಮಾಡ್ತಾ ಇದೆ ಅಂದರೆ ಪ್ರಧಾನಮಂತ್ರಿ ಸೂರ್ಯ ಸರೋವರ್ ಯೋಜನಾ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಈ ಮಾಹಿತಿ ಇದೆಯಲ್ಲ, ಈ ಪೇಪರ್ನಲ್ಲಿರೋ ಮಾಹಿತಿನ ನಾನು ಏನಂದರೆ ನೆಕ್ಸ್ಟ್ ನನ್ನ ಈ ಒಂದು AI ಜನರೇಟೆಡ್ ಇಮೇಜ್ ಫ್ರೆಂಡ್ಸ್ ಆರ್ಟಿಕಲಲ್ಲಿ ಬಂದಿರುವಂಥ ಮಾಹಿತಿಯನ್ನು ನಾನು ಏನು ಗೊತ್ತಾ, ಒಂದು AI ಜನರೇಟೆಡ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ನಿಮಗೆ ಟು ದ ಪಾಯಿಂಟ್ ಆನ್ಸರ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಏನಂದರೆ ಸ್ಕೀಮ್ಸ್ ಹೈಲೈಟ್ಸ್ ನೋಡ್ಕೊಂಡಾಗ ಅಂದರೆ ಸ್ಕೀಮ್ನ ಹೆಸರು ಏನಂದರೆ ಪ್ರಧಾನಮಂತ್ರಿ ಸೂರ್ಯ ಸರೋವರ್ ಯೋಜನಾ ಅಂತ ಹೇಳಿ ಕರಿತೀವಿ. ಮತ್ತು ಅಪ್ರೂವಲ್ ಅಮೌಂಟ್ ಎಷ್ಟು ಔಟ್ಲೇ ಕೊಟ್ಟಿದ್ದಾರೆ ಅಂತ ನೋಡಿದಾಗ 5,070 ಕೋಟಿ ಇದನ್ನು ಏನಂದರೆ ಅಲೋಕೇಟ್ ಮಾಡಿದ್ದಾರೆ. ಮತ್ತು ಇದರ ಗುರಿ ಏನು, ಟಾರ್ಗೆಟ್ ಏನು ಬಂದಾಗ ಸುಮಾರು 5,000 ಮೆಗಾವ್ಯಾಟ್ ಫ್ಲೋಟಿಂಗ್ ಸೋಲಾರ್ ಕೆಪಾಸಿಟಿನ ಪ್ರೊಡ್ಯೂಸ್ ಮಾಡೋದು. ಎಲ್ಲಿವರೆಗೆ ಬಂದಾಗ ಡೇಟ್ ನೋಡಿದಾಗ 2030 ಅಂದರೆ 2030-31 5,000 ಮೆಗಾವ್ಯಾಟ್ ಒಂದು ಫ್ಲೋಟಿಂಗ್ ಸೋಲಾರ್ ಕೆಪಾಸಿಟಿನ ಪ್ರೊಡ್ಯೂಸ್ ಮಾಡೋದು ಇಂಡಿಯಾದಲ್ಲಿ. ಮತ್ತು ಇಂಪ್ಲಿಮೆಂಟೇಜಿ ಏಜೆನ್ಸಿ ಯಾವ ಒಂದು ಆರ್ಗನೈಸೇಷನ್ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ನೋಡ್ಕೊಂಡಾಗ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿದೆ, ಅವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಪ್ರಮುಖವಾಗಿ ಇದರಲ್ಲಿ ಏನು ಮಾಡಲಾಗುತ್ತೆ ಅಂತ ನೋಡ್ಕೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಸೆಂಟ್ರಲ್ ಫಿನಾನ್ಷಿಯಲ್ ಅಸಿಸ್ಟೆಂಟ್ ಕೊಡ್ತಾರೆ. ಅಂದರೆ ಎಲ್ಲಿವರೆಗೆ ಅಂದರೆ ಅಪ್ ಟು 1 ಕೋಟಿ ಕೊಡ್ತಾರೆ. ಎಷ್ಟಕ್ಕೆ? ಪರ್ ಮೆಗಾವ್ಯಾಟಿಗೆ 1 ಕೋಟಿ ರೂಪಾಯಿ ಕೊಡ್ತಾರೆ. ಅದರಲ್ಲಿ ಏನಂದರೆ ಒಂದು ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಇರಬೇಕು. ಆ ಒಂದು ಪ್ರಾಜೆಕ್ಟ್ ಲೊಕೇಶನ್ ಏನು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ರಿಸರ್ವರ್ ಮತ್ತು ವಾಟರ್ ಬಾಡೀಸ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಪರ್ಸನ್ ಏನಾದರೂ ಅದನ್ನು ಸ್ಕೀಮನ್ನು ಲಾಭ ಪಡಿಬೇಕಂದ್ರೆ ಅದು ರಿಸರ್ವರ್ ಮತ್ತು ವಾಟರ್ ಬಾಡೀಸ್ ಮೇಲೆ ಇನ್ಸ್ಟಾಲ್ ಆಗಿರಬೇಕು. ಆಮೇಲೆ ಬ್ಯಾಟ್ರಿ ಸ್ಟೋರೇಜ್ ಅಪ್ ಟು ಏನಂದರೆ ಮಿನಿಮಮ್ 2 ಅವರ್ಸ್ವರೆಗೂ ಏನಂದರೆ ಆ ಒಂದು ಎನರ್ಜಿ ಸ್ಟೋರೇಜ್ ಕೆಪಾಸಿಟಿ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅಂದರೆ ಅದನ್ನು ದುಡ್ಡು ಅಲೋಕೇಟ್ ಮಾಡ್ತಾರೆ. ಮತ್ತು ಇಂಪಾರ್ಟೆಂಟ್ ಆಗಿ ಏನಂದರೆ ಇಂಡಿಯಾದ ಕರೆಂಟ್ ಸ್ಟೇಟಸ್ ಏನಿದೆ ಅಂತ ನೋಡ್ಕೊಂಡಾಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಕೆಪಾಸಿಟಿ ಎಷ್ಟಿದೆ ಗೊತ್ತಾ? ಜಸ್ಟ್ 0.7 ಗೀಗಾವ್ಯಾಟ್ ಅಷ್ಟೇ ಇದೆ. ಆದರೆ ಭಾರತದಲ್ಲಿರುವಂಥ ಎಸ್ಟಿಮೇಟೆಡ್ ಪೊಟೆನ್ಷಿಯಲ್ ಅಪ್ ಟು ಏನಂದರೆ 102 ಗೀಗಾವ್ಯಾಟ್ ಅಷ್ಟು ಸೋಲಾರ್ ಫ್ಲೋಟಿಂಗ್ ಪ್ಲಾಂಟನ್ನು ನಾವು ದೇಶದಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು. ಮತ್ತು ಈಗ ಆಲ್ ಓವರ್ ಇಂಡಿಯಾದಲ್ಲಿ ಏನಂದರೆ ಜಸ್ಟ್ ಈ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ಸ್ ಅದಾವಲ್ಲ ಗುಜರಾತ್ ಮತ್ತು ರಾಜಸ್ಥಾನಲ್ಲಿ ಅಷ್ಟೇ ಕಾನ್ಸಂಟ್ರೇಟೆಡ್ ಆಗಿದೆ. ಹಾಗಾಗಿ ಏನಂದರೆ ಗೌರ್ಮೆಂಟ್ ಅವರು ಈ ಒಂದು ಹೊಸ ಸ್ಕೀಮನ್ನು ತಂದಿದ್ದಾರೆ. ಹೊಸ ಸ್ಕೀಮ್ ಯಾಕೆ ತಂದಿದ್ದಾರೆ ಅಂದರೆ ಹಳೆ ಆಗಿರುವಂತಹ ನಾರ್ಮಲ್ ಅಂದರೆ ಗ್ರೌಂಡಲ್ಲಿರುವಂತಹ ಸೋಲಾರ್ ಪವರ್ ಪ್ಲಾಂಟ್ಸ್ ಏನಾಗಿದೆ ಅಂದರೆ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಭಾಳ ಸಮಸ್ಯೆ ಆಗಿಬಿಟ್ಟಿದೆ. ಮತ್ತು ಯಾವಾಗ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತೀವಿ ಅಲ್ಲಿ ಇರುವಂಥ ಜನರ ಸೆಟಲ್ಮೆಂಟ್ ಆಗಬೇಕಾಗುತ್ತೆ. ರೀಸೆಟಲ್ಮೆಂಟ್ ರಿಹಾಬಿಲಿಟೇಷನ್ ಚಾಲೆಂಜಿಂಗ್ ಆಗಿದೆ. ಸೊ ಹಾಗಾಗಿ ಅದನ್ನು ಓವರ್ಕಮ್ ಮಾಡೋಕ್ಕೆ ಒಂದೇನಂದರೆ ಈ ಒಂದು ಪ್ರಾಜೆಕ್ಟ್ ತಂದಿದ್ದಾರೆ. ಸೊ ಮೂಲತವಾಗಿ ಇನ್ನೊಂದು ಈ ಒಂದು ಪ್ರಾಜೆಕ್ಟನ್ನು ಎಲ್ಲಿಂದ ಇನ್ಸ್ಪೈರ್ ಆಗಿದೆ, ಪ್ರಧಾನಮಂತ್ರಿ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ ಎಲ್ಲಿಂದ ಇನ್ಸ್ಪೈರ್ ಆಗಿದೆ ಅಂದರೆ ಓಂಕಾರೇಶ್ವರ್ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಅಂತ ಹೇಳಿದೆ. ಇದು ಎಲ್ಲಿದೆ ಅಂತ ನೋಡ್ಕೊಂಡಾಗ ನರ್ಮದಾ ನದಿಯ ಮೇಲೆ ಇದೆ, ಖಾಂಡ್ವಾ ಡಿಸ್ಟ್ರಿಕ್ಟ್ ಆಫ್ ಮಧ್ಯಪ್ರದೇಶ್. ಅಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಏನಂದರೆ 278 ಮೆಗಾವ್ಯಾಟ್ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಇದೆ. ಇದನ್ನೇನೆಂದರೆ ಆ ಒಂದು ನರ್ಮದಾ ನದಿಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಇದರ ಒಂದು ಎಕ್ಸ್ಪಾನ್ಷನ್ ಕೂಡ ಈ ಸ್ಕೀಮಲ್ಲಿ ಮಾಡಲಾಗುತ್ತೆ. ಅಪ್ ಟು ಎಲ್ಲಿವರೆಗೆ ಅಂದರೆ 600 ಏನಂದರೆ ಮೆಗಾವ್ಯಾಟ್ ವರೆಗೆ ಇದನ್ನು ಎಕ್ಸ್ಪಾಂಡ್ ಮಾಡುವ ಒಂದು ಗುರಿಯನ್ನು ಹೊಂದಲಾಗಿದೆ. ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.